ನಮಗೆ ಪ್ರಧಾನಮಂತ್ರಿ ಮಾಡ್ತೀರಿ, ರಾಜ್ಯದಲ್ಲಿ ಏನಾದರೂ ಆದರೆ ಮುಖ್ಯಮಂತ್ರಿ ಮಾಡ್ತೀರಿ ಅಂಥದ್ದು ಯಾವುದೂ ಇಲ್ಲ ಅಂತ ಮಾನ್ಯ ಖರ್ಗೆ ಸಾಹೇಬ್ರೆ ಹೇಳಿದ್ಮೇಲೆ ಮುಗೀತಲ್ಲ. ಇನ್ನೇನು ಬೇಕಾದ್ರೆ ಇಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಾ? ಯಾರು ಎಲ್ಲಿ ಕೇಳಿ ಬರ್ತಾ ಇದ್ದಾರೆ? ಸಾಹೇಬ್ರು ಏನಾದರೂ ಹೇಳಿದಾರಾ? ಭಾಳ ಸ್ಪಷ್ಟವಾಗಿ ಏನು ಹೇಳಬೇಕು ಮೊನ್ನೆ ಹೇಳಿದ್ದಾರೆ. ನಾನು ಹೇಳ್ದಂಗೆ ಅವರ ಹಿಂದಿನ ಒಂದು ನಿಮಿಷ ಏನು ಹೇಳಿದ್ದಾರೆ, ಅದಾದಮೇಲೆ ಒಂದು ನಿಮಿಷ ಏನು ಹೇಳಿದ್ದಾರೆ ಕೇಳಿ ಬರೀ ಅದು ಒಂದೇ ವಾಟ್ಸ್ಆ್ಯಪ್ನಲ್ಲಿ ಬಂದಿರೋದು ಅಷ್ಟೇ ಕಟ್ ಮಾಡಿ ಪ್ರಸಾರ ಮಾಡಿದ್ರೆ ಇದೇ ಆಗೋದು. ಏನಾಗಿದೆ ನೋಡಿ, ನಿನ್ನೆ ಏನೋ 13 ಕಡೆ ವಿಶೇಷ ತಂಡ ಅಧಿಕಾರಿಗಳು ಹೋದಾಗ ಆ ಪೌರ ಕಾರ್ಮಿಕ ಏನೋ ತೋರಿಸಿದಾರ ಅಂತ ಮಾರ್ಕ್ಡ್ ಇನ್ನೂ ಆಗಲಿ. ಇನ್ನು ಈಗ ಪ್ರಾರಂಭ ಆಗಿದೆ ಅಲ್ಲ. ಸರ್ಕಾರ ಭಾಳ ಸ್ಪಷ್ಟವಾಗಿದೆ. ಇನ್ ಲೈಟ್ ಆಫ್ ನ್ಯೂ ಎವಿಡೆನ್ಸ್, ಹೊಸ ಸಾಕ್ಷಿಗಳು ಏನಾದರೂ ಬಂದರೆ ಈಗ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಸರ್ಕಾರ ಏನಿದ್ರು ಕೂಡ ಲೀಗಲಿ ಮಾಡುತ್ತೆ. ಯಾರು? ಆರ್ ಅಶೋಕ್ ಅವ್ರು ಹೋಮ್ ಮಿನಿಸ್ಟರ್ ಇದ್ರಲ್ರಿ. ಕಾನೂನು ಗೊತ್ತಿಲ್ವ ಅವರಿಗೆ? ಕಾನೂನು, ಸಂವಿಧಾನ, ಒಂದು FIR ರಿಜಿಸ್ಟರ್ ಆದರೆ ಏನು ಮಾಡಬೇಕು? ಕೇರಳದವ್ರು ಹೇಳ್ಬಿಟ್ಟು ಮಾಡ್ಬೇಕಂತ ಅಂದರೆ ಇವರು ಕೇರಳದವ್ರು ಹೇಳಿಲ್ಲ ಅಂತ ಮಾಡಿದ್ರಾ? ಅವ್ರ ಲಾಜಿಕ್ ಪ್ರಕಾರನೇ ಅವ್ರಿಗೇನು ಒತ್ತಡ ಇತ್ತು ಇದು ತನಿಖೆ ಮಾಡಿಸ್ಲಾರ್ದಕ್ಕೆ? ಸುಮ್ಮನೆ ಏನೇನೋ ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕರಾಗಿ ಲಾಜಿಕಲ್ ಆಗಿ ಮಾತಾಡಿದ್ರೆ ಅವ್ರಿಗೆ ಉತ್ತರ ಕೊಡ್ಬೋದಪ್ಪ. ಬಾಲೇಶ ಹೇಳಿಕೆಗಳು ಕೊಟ್ಕೊಂಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗಕ್ಕಾಗಲ್ಲ. ಪಾಪ ವಿಜೇಂದ್ರ ಅವರು ಅವ್ರ ಪೂಜೆ ಅಪ್ಪಾಜಿ ಅವರು ಯಾಕೆ ಕಣ್ಣೀರು ಹಾಕಿ ಸ್ಟೇಜಿಂದ ಇಳಿದ್ರು ಅಂತ ಫಸ್ಟ್ ಹೇಳಿ. ಖರ್ಗೆ ಸಾಹೇಬ್ರು ಯಾವತ್ತು ರಾಜಕೀಯ ಹುದ್ದೆಗಳಿಗೆ ಕಣ್ಣೀರು ಹಾಕಿದವರಲ್ಲ, ಹಾಕೋರು ಅಲ್ಲ, ಆಯ್ತಾ? ಫಸ್ಟ್ ಯಾಕೆ ಅಸಹಾಯಕರಾಗೆ ಕಣ್ಣೀರು ಹಾಕಿ ಸ್ಟೇಜ್ ಬಿಟ್ಟು ಹೋದ್ರು ಅದು ಹೇಳಿ ಫಸ್ಟು. ಯಾಕಂದ್ರೆ ಇವೆಲ್ಲನೂ ಕೂಡ ವಿಜೇಂದ್ರ ಅವರು ಫಸ್ಟ್ ಇತಿಹಾಸ ನೋಡಿ. ನೀವು ಪೂಜೆ ಅಪ್ಪಾಜಿ ಅವರು ಮುಖ್ಯಮಂತ್ರಿ ಆದಾಗೆಲ್ಲ ಕಣ್ಣೀರೇ ಹಾಕಿದ್ದು. ಕುಮಾರಸ್ವಾಮಿ ಅವ್ರು ಅನ್ಯಾಯ ಮಾಡಿದ್ದು ಅಂದ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ಎಲ್ಲ ಕಡೆ ಓಡಾಡಿದ್ರು, ಮುಖ್ಯಮಂತ್ರಿ ಆದ್ರಿ. ಅದಾದ್ಮೇಲೆ ಮತ್ತೊಮ್ಮೆ ಶೆಟ್ಟರ್ ಯಾರು ನಿಮ್ಮ ಸದಾನಂದ ಗೌಡ್ರ ಆದರು, ಶೆಟ್ಟರ್ ಅವರಾದರು, ಮತ್ತೆ ಹತ್ಕೋತಾ ಹೋದ್ರಿ ಡೆಲ್ಲಿಗೆ, ಮತ್ತೆ ಮಾಡಿದ್ರು, ಮತ್ತೆ ಇಳಿಸಿದ್ರು. ಈ ಸರಿನೂ ಆದಾಗ ಏನಾಯಿತು? ಬೊಮ್ಮಾಯಿರಿಗೆ ಮಾಡಬೇಕಾದ್ರೆ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನೀವು ಕಣ್ಣೀರಿಟ್ಟು ಇಳಿಸ್ತಾರಲ್ಲಪ್ಪ ಪೂಜೆ ಅಪ್ಪಾಜಿಯವರಿಗೆ. ಅದ್ರ ಬಗ್ಗೆ ಮಾತಾಡಿ ಫಸ್ಟು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಈಗ ಇಲ್ಲ, ಒಂದು ನಿಮಿಷ. ಈಗ ಮುಖ್ಯಮಂತ್ರಿಗಳು ಶಾಸಕರಿಗೆ ಕರೆದಿ ಮಾತಾಡೋದ್ರಲ್ಲಿ ತಪ್ಪೇನಿದೆ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಉಸ್ತುವಾರಿ ಅವರು ರಣದೀಪ್ ಅವ್ರು ಬಂದು ನಮ್ಮ ಮೌಲ್ಯಮಾಪನ ಮಾಡಿದ್ರು ತೊಂದರೆ, ಮುಖ್ಯಮಂತ್ರಿಗಳು ಅಹವಾಲ ಸ್ವೀಕಾರ ಮಾಡಿದ್ರು ತೊಂದರೆ. ಏನು ಮಾಡೋದನ್ನ ಏನು ಮಾಡ್ಬೇಕು? ನಾವು ಹೋಗಿ ಏನು ಕೇಶವ ಕೃಪಗೆ ಹೇಳ್ಬೇಕಾ? ಯಾರು ಹೇಳಿದ್ದು? ಎಲ್ಲ ಪ್ರೋಗ್ರಾಮಿಗೂ ಬೈ ಡಿಫಾಲ್ಟ್ DCM ಅವರಿಗೆ ಆಹ್ವಾನ ಇದ್ದೇ ಇರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಈ ವಿಚಾರ ಗೊತ್ತಿಲ್ಲ, ಸೀರಿಯಸ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.